ನಮಸ್ಕಾರ. ಒಂದೇ ಮಾತರಂ. ಕಳೆದ 2 ದಿನದಿಂದ ಏನು ಅಮಿತ್ ಶಾ ಅವರ ತಮಿಳುನಾಡು ಭೇಟಿ ಆದ ನಂತರ ಅಲ್ಲಿಯ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ವಿಶೇಷವಾಗಿ ದಕ್ಷಿಣ ಭಾರತದ ಒಳಗಡೆ ಏನು ಮುಂದಿನ ಚುನಾವಣೆಗಳು ನಡೀತವೆ, ಅದು ಲೋಕಸಭಾ ಮತ್ತೆ ಮಿಕ್ಕಿದ್ದು, ಆಗ ಒಂದಷ್ಟು ಸ್ಥಾನಗಳನ್ನು ನಾವು ಕಳ್ಕೊಳ್ತೀವಿ ಅಂತಕ್ಕಂಥ ಒಂದು ವಿಷಯವನ್ನು ಪ್ರಸ್ತುತಪಡಿಸಿದ್ರು ಅವರು. ತಮಿಳುನಾಡಿನ ಇವತ್ತಿನ ಇರ್ತಕ್ಕಂಥ ಸಂಖ್ಯೆಗಿಂತ ನಮ್ಮದು 8 ಸಂಖ್ಯೆ ಕಡಿಮೆ ಆಗ್ತದೆ. ದಕ್ಷಿಣ ಭಾರತದ ಅನೇಕ ರಾಜ್ಯಗಳಲ್ಲೂ ಕೂಡ ಇದೇ ಸ್ಥಿತಿ ನಿರ್ಮಾಣ ಆಗ್ತದೆ. ನಾವು ಏನು ಕೇಂದ್ರ ಹೇಳಿರ್ತಕ್ಕಂಥ ರೀತಿ ಒಳಗಡೆ ಏನು ಜನಸಂಖ್ಯಾ ನಿಯಂತ್ರಣವನ್ನು ಮಾಡಿದ್ವಿ, ಜನಸಂಖ್ಯೆ ಆಧಾರದ ಮೇಲೆ ಮುಂದಿನ ಡಿಲಿಮಿಟೇಷನ್ಸ್ಗಳೆಲ್ಲ ಆಗ್ತವೆ, ದಕ್ಷಿಣ ಭಾರತದ ರಾಜ್ಯಗಳಿಗೆ ವ್ಯತ್ಯಾಸ ಆಗತ್ತೆ ಅಂತ ಹೇಳಿ ಅವರು ಏನು ತಮ್ಮ ರಾಜಕೀಯ ಗಾಳವನ್ನು ಬಿಟ್ಟರು. ಅದಕ್ಕೆ ಮಾನ್ಯವರ ಅಮಿತ್ ಶಾ ಅವರು ಕೂಡ ಉತ್ತರ ಕೊಟ್ಟರು. ಒಂದೇ ಒಂದು ಸೀಟು ವ್ಯತ್ಯಾಸ ಆಗಲ್ಲ, ಎಲ್ಲವೂ ಕಾನೂನುಬದ್ಧವಾಗಿ ಸಂವಿಧಾನದ ದತ್ತವಾಗಿ ಏನೇನು ಸಿಗಬೇಕು ಅದೆಲ್ಲ ಸಿಕ್ಕೇ ಸಿಗತ್ತೆ ಅಂತೇಳಿ. ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಸಿದ್ದರಾಮಯ್ಯನವರು ನಾವು ನಮ್ಮಂಗಿಲ್ಲ ಹಾಗೆ ಹೀಗೆ ಅಂತೇಳಿ ಅವ್ರದ್ದೇ ಆದಂಥ ರಾಜಕೀಯ ದುರುದ್ದೇಶದ ಆರೋಪವನ್ನು ಮಾಡಿರುವಂಥದ್ದು ಕೂಡ ನಾವು ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ನಮ್ಮೆಲ್ಲರಿಗೂ ಗೊತ್ತಿರಲಿ ಏನಿದು ಡಿಲಿಮಿಟೇಷನ್ ಅಂತೇಳಿ. ಡಿಲಿಮಿಟೇಷನ್ ಅಂತಂತಂದರೆ ಒಂದು ಲೋಕಸಭಾ ಒಂದು ಕ್ಷೇತ್ರವನ್ನು ನಾವು ತಯಾರು ಮಾಡಬೇಕಾದ್ರೆ ಎಷ್ಟು ಮತದಾರರು ಇರಬೇಕು, ಯಾವುದ್ಯಾವುದೆಲ್ಲ ಬೌಂಡ್ರೀಸ್ ಇರಬೇಕು, ಯಾವುದೆಲ್ಲವೂ ಇದ್ದರೆ ಒಂದು ಲೋಕಸಭಾ ಕ್ಷೇತ್ರ ಆಗತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ಒಂದು ಬೌಂಡ್ರೀಸನ್ನು ಫಿಕ್ಸ್ ಮಾಡಿ ಈ ಒಂದು ಕ್ಷೇತ್ರ ಅಂತಕ್ಕಂಥದ್ದು ಮಾಡ್ತಾರೆ. 1951ನೇ ಇಸ್ವಿಲಿ ಇದ್ರ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಆಗ ಮೊದಲ ಏನು ಈ ಡಿಲಿಮಿಟೇಷನ್ ಕಮಿಷನ್ ಅಂತ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಅವತ್ತಿನ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂಥ ಚಂದ್ರಶೇಖರ್ ಅಯ್ಯರ್ ಅವರ ನೇತೃತ್ವದಲ್ಲಿ ಈ ಮೊದಲ ಡಿಲಿಮಿಟೇಷನ್ ಕಮಿಷನ್ ಫಾರ್ಮೇಷನ್ ಆಗುತ್ತೆ. ಆಗ ಅವರು ಸುಮಾರು 1 ವರ್ಷಗಳ ಕಾಲ ಪ್ರಯತ್ನ ಮಾಡಿ ಅವತ್ತೇನು ಸೆನ್ಸಸ್ ಆಗಿತ್ತು ಅದ್ರ ಆಧಾರದ ಮೇಲೆ ಎಷ್ಟು ಜನ ಮತದಾರರು ನೋಂದಾವಣೆ ಮಾಡ್ಕೊಂಡಿದ್ದಾರೆ ಏನೆಲ್ಲ ಆಧಾರದ ಮೇಲೆ, ಅಲ್ಲಿಯ ಡೆಮೋಗ್ರಫಿ ಜಿಯೋಗ್ರಫಿ ಆದ ಆಧಾರದ ಮೇಲೆ ಸುಮಾರು 494 ಜನರ ಒಂದು ಪಾರ್ಲಿಮೆಂಟ್ ಇರಬೇಕು ಅಂತೇಳಿ ಡಿಲಿಮಿಟೇಷನ್ ಕಮಿಷನ್ ರೆಕಮೆಂಡ್ ಮಾಡುತ್ತೆ. ಅದರ ಆಧಾರದ ಮೇಲೆ 494 ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಥ ಮೊದಲ ಚುನಾವಣೆ ನಮ್ಮ ದೇಶದಲ್ಲಿ ನಡೆಯುತ್ತೆ. ಎರಡನೇ ಡಿಲಿಮಿಟೇಷನ್ನ ಆಗ ಅವರು ನಿಶ್ಚಯ ಮಾಡಿರ್ತಾರೆ, ಪ್ರತಿ 10 ವರ್ಷಕ್ಕೊಂದ್ಸತಿ ಈ ಕಾನ್ಸ್ಟಿಟ್ಯೂನ್ಸಿಗಳು ಬದಲಾವಣೆ ಆಗಬೇಕು, ಜನ ಸೇರುವಂಥದ್ದು, ಭೂಪ್ರದೇಶಗಳು ವ್ಯತ್ಯಾಸ ಇವೆಲ್ಲ ಆಗಬೇಕು ಅಂತೇಳಿ ಎರಡನೇ ಲಿಮಿಟೇಷನ್ ಕಮಿಷನನ್ನು JL ಕಪೂರ್ ಅವರ ನೇತೃತ್ವದಲ್ಲಿ ನಿರ್ಮಾಣ ಆಗುತ್ತೆ. ಅವರು 1 ವರ್ಷಗಳ ಕಾಲ ಎಲ್ಲ ಅಧ್ಯಯನ ಮಾಡಿ ಏನೇನೆಲ್ಲ ಆಗಬೇಕು ಅಂತೆಲ್ಲ ಮಾಡಿದಂಥವ್ರು. ಅವರು ಒಂದು 522 ಸದಸ್ಯರು, ಏನು ಮೊದಲನೇ ಡಿಲಿಮಿಟೇಷನ್ ಕಮಿಷನಲ್ಲಿ 494 ಸೀಟ್ ಇತ್ತು, ಅದಾದ ಮೇಲೆ ಅವರು 522 ಸೀಟ್ಗಳಿಗೆ ಏರಿಸಿ ಅವರ ರೆಕಮೆಂಡೇಶನ್ ಅನ್ನು ಕೊಡ್ತಾರೆ. ಅದರ ಆಧಾರದ ಮೇಲೆ ಆ ಚುನಾವಣೆಗಳು ನಡೆಯುತ್ತೆ. ಅದಾದ ಮೇಲೆ 1971ನೇ ಇಸ್ವಿ ಅವತ್ತು ಒಂದು ಡಿಲಿಮಿಟೇಷನ್ ಅನ್ನ ಕಮಿಷನ್ ನೇಮಕ ಆಗುತ್ತೆ. ಅವರು ಸುಮಾರು 543 ಸೀಟ್ಗಳು ಆಗಬೇಕು ಅಂತ ನಿಶ್ಚಯ ಮಾಡ್ತಾರೆ. ಅದಾದ್ಮೇಲೆ 1971 ಆದ್ಮೇಲೆ 72ನೇ ಇಸ್ವಿಯಿಂದ 2002 ತನಕ ಅವ್ಯಾಹತವಾಗಿ ಚುನಾವಣೆಗಳು ಅದರ ಆಧಾರದ ಮೇಲೆ ನಡೆಯುತ್ತೆ. 2002ಕ್ಕೆ ಕುಲ್ದೀಪ್ ಸಿಂಗ್ ಅವರನ್ನ ಈ ಒಂದು ಡಿಲಿಮಿಟೇಷನ್ ಕಮಿಷನ್ಗೆ ನೇಮಕ ಮಾಡುತ್ತೆ. ಅವರು 543 ಸೀಟನ್ನೇ ಮುಂದುವರಿಸ್ತಕ್ಕಂಥದ್ದು ಮಾಡ್ತಾರೆ. ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಈ ಡಿಲಿಮಿಟೇಷನ್ ಏನು ಮಾಡಲಾಗತ್ತೆ ಅದನ್ನು ಯಾವುದೇ ಕೋರ್ಟಲ್ಲೂ ಕೂಡ ಪ್ರಶ್ನೆ ಮಾಡಕ್ಕೆ ಬರೋದಿಲ್ಲ. ಏನು ನಿಶ್ಚಯ ಆಗಿರ್ತದೆ ಆ ನಿಶ್ಚಯ ಆಧಾರದ ಮೇಲೆನೆ
ಆ ಭಾಗದಲ್ಲಿ ಆ ಟೆರಿಟರಿ ಆಧಾರದ ಮೇಲೆ ಚುನಾವಣೆಗಳು ನಡೀತವೆ. ಇದಾದ ನಂತರ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ತರ ಡಿಲಿಮಿಟೇಷನ್ಸ್ಗಳನ್ನ ರಾಜ್ಯದ ಚುನಾವಣೆಗಳಿಗೆ ಮಾಡಿರೋದು ನಮ್ಮ ಕಣ್ಮುಂದೆ. ಅದು ನಾಗಾಲ್ಯಾಂಡ್ ಇರ್ಬೋದು, ಅದು ಅಸ್ಸಾಂ ಇರ್ಬೋದು, ಅದು ಮೊನ್ನೆ ನಡೆದಂತ ಜಮ್ಮು ಕಾಶ್ಮೀರ ಇರ್ಬೋದು, ಈಶಾನ್ಯ ಭಾರತದ ಇನ್ನೆರಡು ರಾಜ್ಯಗಳಿರ್ಬೋದು. ನಾವು ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶ ರಂಜನ್ ಪ್ರಕಾಶ್ ದೇಸಾಯಿ ಆಕೆ ನೇತೃತ್ವದಲ್ಲಿ ಡಿಲಿಮಿಟೇಷನ್ ಕಮಿಷನ್ ನೇಮಕ ಆಗತ್ತೆ. ಈ ಎಲ್ಲ ರಾಜ್ಯಗಳಲ್ಲಿ ಹೇಗೆ ಚುನಾವಣೆ ಆಗುತ್ತೆ, ಮೊನ್ನೆ ಜಮ್ಮು ಕಾಶ್ಮೀರದ ಚುನಾವಣೆ ಕೂಡ ಈ ಡಿಲಿಮಿಟೇಷನ್ ಕಮಿಷನ್ ಆಧಾರದ ಮೇಲೆನೆ, ಅವರ ಕೊಟ್ಟಂತ ರೆಕಮೆಂಡ್ ಆಧಾರದ ಮೇಲೆನೆ ಚುನಾವಣೆ ನಡೆಯುತ್ತೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಯಾಕೆ DMK ಕಾಂಗ್ರೆಸ್ ಈ ತರ ಒದ್ದಾಡ್ತಾ ಇದೆ ಅಂತೇಳಿ. ಡಿಲಿಮಿಟೇಷನ್ ಅಂತಕ್ಕಂಥದ್ದು ನಾವು ಪ್ರತಿ ಸತಿ ಏನು ಸೆನ್ಸಸ್ ಅಂತ ಮಾಡ್ತೀವಿ, ಜನಸಂಖ್ಯಾ ಗಣತಿಯನ್ನ ಮಾಡ್ತೀವಿ, ಕೋವಿಡ್ ಕಾರಣಕ್ಕೆ ಅದು ಮುಂದಕ್ಕೆ ಹೋಯ್ತು. 2026ರಲ್ಲಿ ಡಿಲಿಮಿಟೇಷನ್ಸ್ ಆಗಬೇಕು. ಅದಕ್ಕೂ ಮುಂಚೆ ಇನ್ನೊಂದು ತಿಂಗಳಲ್ಲಿ ಬಹುಶಃ ಈ ದೇಶದ ಒಳಗಡೆ ಪ್ರತಿ 10 ವರ್ಷಕ್ಕೆ ಅಂತ ನಾವೇನು 2025ರಲ್ಲಿ ಜನಗಣತಿ ಮಾಡ್ತೀವಿ, ಮುಂದಿನ 2035ರಲ್ಲಿ ಆಗಬೇಕು ಅಂತೇಳಿ ಅದಕ್ಕೆ ಸಂವಿಧಾನದ ಒಂದು ಮಾನ್ಯತೆಯನ್ನು ಕೊಟ್ಟು ಈ ಜನಗಣತಿಯನ್ನ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಈ ಜನಗಣತಿಯ ರಿಪೋರ್ಟ್ ಬಂದ ನಂತರ ಈ ಡಿಲಿಮಿಟೇಷನ್ ಆಗುತ್ತೆ. ಈ ಡಿಲಿಮಿಟೇಷನ್ ಆದಮೇಲೆ ಇದರ ಆಧಾರದಲ್ಲಿ ಏನು ಜನಗಣತಿಯಲ್ಲಿ ಬಂದಿರತಕ್ಕಂಥ ಜನಸಂಖ್ಯೆ, ಮಹಿಳೆಯರು, ಪುರುಷರು ಯಾವುದೆಲ್ಲ ಇರುತ್ತೆ, ಅದ್ರ ನಂತರ ಯಾವುದೆಲ್ಲ ಸೀಟ್ಗಳಿಗೆ ಏನು ಮಾನ್ಯವರ ಮೋದಿಜಿಯವರ ನೇತೃತ್ವದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕೊಡಬೇಕು ಅಂತ ಮಾಡಿದ್ರು, ಅದನ್ನ ಕೊಡೋ ಅಂತ ಕೆಲಸ ಕೂಡ ಆಗತ್ತೆ. ಒಟ್ಟಾರೆ ಈ ಎಲ್ಲ ಪ್ರಕ್ರಿಯೆಗಳು 2027ರ ಅಂತ್ಯದ ಒಳಗಡೆ ಈ ಡಿಲಿಮಿಟೇಷನ್ನು, ಮಹಿಳಾ ಮೀಸಲಾತಿ ಇವೆಲ್ಲ ಮಾಡಿ ಬಹುಶಃ 2028 ಆದ ಮೇಲೆ ಯಾವುದೆಲ್ಲ ಚುನಾವಣೆಗಳು ಬರ್ತವೆ, ಆ ಎಲ್ಲ ಚುನಾವಣೆಗಳು ಕೂಡ ಹೊಸ ಮೀಸಲಾತಿ, ಹೊಸ ಡಿಲಿಮಿಟೇಷನ್ ಆಧಾರದ ಮೇಲೆ ನಡೆಯುತ್ತೆ. ದಕ್ಷಿಣದ ಒಳಗಡೆ ಈ ಒಂದು ಹೊಸ ನೆರೇಟಿವ್ ಅನ್ನ ಬಿಲ್ಡ್ ಮಾಡುವಂತ ಪ್ರಯತ್ನವನ್ನ ಇವರು ಮಾಡ್ತಾ ಇದ್ದಾರೆ. ಕಪೋಲ ಕಲ್ಪಿತವಾದಂತ ಸುದ್ದಿಗಳನ್ನ ಹರಿಬಿಟ್ಟು ಜನರ ಮನಸ್ಸಿನ ಒಳಗಡೆ ಒಂದು ರೀತಿ ಒಳಗಡೆ ಆತಂಕವನ್ನ ನಿರ್ಮಾಣ ಮಾಡಿ ನಮ್ಗೇನೋ ಅನ್ಯಾಯ ಮಾಡಿಬಿಡ್ತಾ ಇದ್ದಾರೆ ಅನ್ನೋ ಅಂತ ರೀತಿ ಒಳಗಡೆ ಚಿತ್ರಣವನ್ನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಮ್ಗೆಲ್ಲ ತಿಳಿದಿರ್ಲಿ, ಈ ಡಿಲಿಮಿಟೇಷನ್ ಅನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಅದಕ್ಕೆ ಕಾರ್ಯಸೂಚಿಯನ್ನ ಕೊಡ್ತಾರೆ. ರೆಫರೆನ್ಸ್ ಆಫ್ ಏನು ಮಾಡಬೇಕು ಅನ್ನೋದಕ್ಕೆ ಆ ಕಮಿಷನ್ಗೆ ಒಂದು ನಿರ್ದಿಷ್ಟವಾದಂತ ಒಂದು ಕಾರ್ಯಸೂಚಿಯನ್ನ ಕೊಡ್ತಾರೆ. ಆ ಕಾರ್ಯಸೂಚಿಯ ಅನುಗುಣವಾಗಿ ಅವರು ಕೆಲಸ ಮಾಡಬೇಕಾಗತ್ತೆ. ಆ ಕಾರ್ಯಸೂಚಿ ಏನಿರುತ್ತೆ, ಮೊದಲು ಅಲ್ಲಿಯ ಜನಸಂಖ್ಯೆ, ಅದಾದ ಮೇಲೆ ಅಲ್ಲಿಯ ಒಟ್ಟು ಏನು ಡೆಮೋಗ್ರಫಿ ಜಗತ್ತೆ, ಅಲ್ಲಿಯ ಕಲ್ಚರ್, ಅಲ್ಲಿ ಮೂಲ ನಿವಾಸಿಗಳ ಏನೆಲ್ಲವೂ ಸಂಗತಿಗಳು, ಅವರ ಏನು ಇಷ್ಟು ವರ್ಷಗಳು ನಡ್ಕೊಂಡ್ಬಂದಿರ್ತಾರೆ ಅದರ ಆಧಾರದ ಮೇಲೆ ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ವಿರಾಸತೆ ಅವೆಲ್ಲವನ್ನೂ ಅರ್ಥ ಮಾಡಿಕೊಂಡು ಆ ಭಾಗದ ಸರ್ವಾಂಗೀಣ ವಿಕಾಸಕ್ಕೆ ಬೇಕಾಗಿರ್ತಕ್ಕಂಥ ರೀತಿ ಒಳಗಡೆ ಏನಾಗಬೇಕು ಅಂತೇಳಿ ಸ್ಪಷ್ಟ ಮಾಡಿ ಅವ್ರಿಗೆ ಕಾರ್ಯಸೂಚಿಯನ್ನ ಕೊಟ್ಟಿರ್ತಾರೆ. ನಮ್ಗೆಲ್ಲ ತಿಳಿದಿರ್ಬೋದು, ಜನಸಂಖ್ಯೆ ಒಂದೇ ಕೆಲವುದಕ್ಕೆ ಮಾನದಂಡವಾಗಿ ತೆಗೆದುಕೊಳ್ಳೋದಿಲ್ಲ. ಈಗ ಜನಸಂಖ್ಯೆ ಅಂತಾನೆ ಆದ್ರೆ ಅಂಡಮಾನ್ ನಿಕೋಬಾರ್ ಇರ್ಬೋದು, ಲಕ್ಷದ್ವೀಪ್ ಇರ್ಬೋದು, ಇವೆಲ್ಲ ಒಂದೊಂದು ಪಾರ್ಲಿಮೆಂಟರಿ ಸೀಟೇ ಮಾಡಕ್ ಬರೋದಿಲ್ಲ. ಯಾವ್ಯಾವ ಪ್ರದೇಶದ ಒಳಗಡೆ ಅಲ್ಲಿಯ ಭೌಗೋಳಿಕವಾದಂತ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಸಂಗತಿ ಇರುತ್ತೆ, ಅದರ ಆಧಾರದ ಮೇಲೆ ಅದಕ್ಕೆ ಡ್ಯೂ ರೆಪ್ರೆಸೆಂಟೇಷನ್ ಇರಬೇಕು ಅಂತೇಳಿ ಅದಕ್ಕೆ ತಕ್ಕಂತೆ ಈ ಸಂವಿಧಾನದ ಡಿಲಿಮಿಟೇಷನ್ ಫಿಕ್ಸ್ ಆಗಿರುತ್ತೆ. ತಮ್ಗೆ ಗೊತ್ತಿರಲಿ, ಕರ್ನಾಟಕದ ಅಸೆಂಬ್ಲಿ ಒಳಗಡೆ ಒಂದು ಆಂಗ್ಲೋ ಇಂಡಿಯನ್ ಮೆಂಬರ್ಶಿಪ್ ಅಂತಿದೆ. ಪಾರ್ಲಿಮೆಂಟಲ್ಲೂ ಆಂಗ್ಲೋ ಇಂಡಿಯನ್ ಮೆಂಬರ್ಶಿಪ್ ಇದೆ. ಆಂಗ್ಲೋ ಇಂಡಿಯನ್ ಮೆಂಬರ್ಸ್ಗಳು ಕರ್ನಾಟಕದಲ್ಲಿ ಹುಡುಕಿದ್ರು ಒಂದು 100 ಜನ ಇರಲ್ಲ. ಆದ್ರೂ ಅವ್ರನ್ನ ರೆಪ್ರೆಸೆಂಟೇಷನ್ ಮಾಡಬೇಕು ಅಂತೇಳಿ ಅವ್ರಿಗೊಂದು ಅವಕಾಶವನ್ನ ಮಾಡಿಕೊಟ್ಟಿರೋದಿದೆ. ದೇಶದಲ್ಲೂ ಹಾಗೇನೆ
ಪ್ರತಿಯೊಂದು ಸಣ್ಣ ಏನು ನಮ್ಮ ಸಂವಿಧಾನ ಕರ್ತರು ಮತ್ತೆ ಯಾರೆಲ್ಲ ಯೋಚನೆ ಮಾಡ್ತಕ್ಕಂಥವ್ರು, ಪ್ರತಿ ಸಮಾಜದ ವ್ಯಕ್ತಿಯು ಕೂಡ ಪ್ರತಿನಿಧಿಯಾಗಿ ಅಲ್ಲಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾರೆ. ಆದ್ರಿಂದ ಏನು ಇವತ್ತು DMK ಕಾಂಗ್ರೆಸ್ನವರು ಇದಕ್ಕೆ ಒಂದು ನಕಾರಾತ್ಮಕವಾಗಿ ನಡ್ಕೊಡ್ತಾ ಇದ್ದಾರೆ. ಅದು ಅವರು ರಾಜಕೀಯದ ಟೂಲ್ ಕಿಟ್ಟಿನ ಅನುಗುಣ. ಯಾವುದೂ ಆಗಲ್ಲ. ಈ ದೇಶದ ಸರ್ವಾಂಗೀಣ ವಿಕಾಸ ಆಗಬೇಕು. ಪ್ರತಿಯೊಬ್ಬ ಈ ದೇಶದ ಯಾರೆಲ್ಲರೂ ನೈಜ ಭಾರತೀಯ ಪ್ರಜೆ ಇದ್ದಾನೆ ಅವನಿಗೆ ರೆಪ್ರೆಸೆಂಟೇಷನ್ ಸಿಗಬೇಕು. ಅವನನ್ನು ರೆಪ್ರೆಸೆಂಟೇಷನ್ ಮಾಡ್ತಕ್ಕಂಥವ್ರು ಸಂಸತ್ನಲ್ಲಿ ಇರಬೇಕು. ಆ ನಿಟ್ಟಿನಲ್ಲೇ ಡಿಲಿಮಿಟೇಷನ್ ಕೆಲಸ ಆಗತ್ತೆ. ಕಾಂಗ್ರೆಸ್ ಮತ್ತೆ ಮಿಕ್ಕರು ಏನು ಈ ನೆಗೆಟಿವ್ ಪ್ರಚಾರ ಮಾಡ್ತಾ ಇದ್ದಾರೆ ಅದನ್ನು ನಂಬಾರ್ದು. ದೇಶದ ಹಿತದ ಕಾರ್ಯದ ಒಳಗಡೆ ನಾವೆಲ್ಲರೂ ಜೊತೆಯಾಗಿ ಕಾರ್ಯ ಮಾಡಬೇಕು. ಅದು ಇವತ್ತಿನ ಸಂದರ್ಭದಲ್ಲಿ ಅಗತ್ಯ ಇದೆ. ಈ ಫಿಯರ್ ಸೈಕಾಸಿಸ್, ಫಿಯರ್ ಮಾಂಗರ್ಸ್ ಇಂದ ದೂರ ಇರಬೇಕು. ನಮಸ್ಕಾರ.